ಇವತ್ತಿನ ವಿಡಿಯೋದಲ್ಲಿ ತುಂಬಾನೇ ಉಪಯುಕ್ತ ಮಾಹಿತಿನ ನಾನು ನಿಮ್ಗೆ ತಿಳಿಸ್ತಾ ಇದ್ದೀನಿ. ಈ ವಿಡಿಯೋನ ತಪ್ಪದೇ ನೋಡಿ, ಹಾಗೆ ಅವಶ್ಯಕತೆ ಇದ್ದವರಿಗೆ ಶೇರ್ ಮಾಡೋದನ್ನ ಮಾತ್ರ ಮರಿಬೇಡಿ. ಶಾಂತಿಯುತವಾದಂತಹ ಯಶಸ್ವಿ ಜೀವನಕ್ಕಾಗಿ ಮತ್ತು ವಿಧಿಯ ಶಕ್ತಿಯನ್ನ ಬದಲಾಯಿಸುವಂತ ಕಾಲಭೈರವೇಶ್ವರನ ಆಶೀರ್ವಾದವನ್ನು ಕೂಡ ಪಡಿಬೇಕು ಅಂತಂದ್ರೆ ಈ ಕಾಲಾಷ್ಟಮಿ ಪೂಜೆ ಅತ್ಯಂತ ಪ್ರಮುಖವಾದದ್ದು. ತುಂಬಾನೇ ಸರಳವಾದಂತಹ ವಿಧಾನ. ನೀವು ಮನೆಯಲ್ಲೂ ಕೂಡ ಆಚರಣೆ ಮಾಡ್ಕೋಬಹುದು ಅಥವಾ ದೇವಸ್ಥಾನದಲ್ಲೂ ಕೂಡ ಆಚರಣೆ ಮಾಡ್ಕೋಬಹುದು. ಮೊದಲಿಗೆ ನಾವು ಅಷ್ಟಮಿ ತಿಥಿ ಯಾವಾಗ ಪ್ರಾರಂಭ ಆಗುತ್ತೆ, ಯಾವಾಗ ಮುಕ್ತಾಯ ಆಗುತ್ತೆ ಅಂತ ತಿಳ್ಕೊಳ್ಳೋಣ. ಇದೇ ನವೆಂಬರ್ 12ನೇ ತಾರೀಕು ಬುಧವಾರ ಕಾಲಾಷ್ಟಮಿ ಇದೆ. ಅಷ್ಟಮಿ ತಿಥಿ ನವೆಂಬರ್ 11ನೇ ತಾರೀಕು ರಾತ್ರಿ 11 ಗಂಟೆ 10 ನಿಮಿಷಕ್ಕೆ ಪ್ರಾರಂಭ ಆಗುತ್ತೆ. 12ನೇ ತಾರೀಕು ಬುಧವಾರ ರಾತ್ರಿ 10 ಗಂಟೆ 50 ನಿಮಿಷಕ್ಕೆ ಮುಕ್ತಾಯ ಆಗ್ತಾ ಇದೆ. 12ನೇ ತಾರೀಕು ಬುಧವಾರ ಅಷ್ಟಮಿ ತಿಥಿ ಇರುತ್ತೆ. ಈ ದಿನ ಕಾಲಾಷ್ಟಮಿ ಅಂದ್ರೆ ಕಾಲಭೈರವನ ಅಷ್ಟಮಿ ಅಂತ ಹೇಳಿ ಆಚರಣೆ ಮಾಡಲಾಗುತ್ತೆ. ಅಮಾವಾಸ್ಯೆ ಆದ್ಮೇಲೆ ಕೂಡ ಅಷ್ಟಮಿ ಬರುತ್ತೆ, ಅದನ್ನ ದುರ್ಗಾಷ್ಟಮಿ ಅಂತ ಹೇಳಲಾಗುತ್ತೆ. ವಿಶೇಷವಾಗಿ ಅಷ್ಟಮಿಗಳಲ್ಲಿ ಭೈರವ ಮತ್ತು ಕಾಳಿ ಅಂದ್ರೆ ಪಾರ್ವತಿ ದೇವಿಯನ್ನ ಆರಾಧನೆ ಮಾಡಲಾಗುತ್ತೆ. ಭೈರವ ಕೂಡ ಶಿವನ ಅಂಶ ಆಗಿರೋದ್ರಿಂದ ಶಿವ ಪಾರ್ವತಿಯರ ಪೂಜೆಯನ್ನ ಅಷ್ಟಮಿ ದಿನಗಳಲ್ಲಿ ಮಾಡಲಾಗುತ್ತೆ. ಸತೀ ದೇವಿಯ ಶಕ್ತಿ ಪೀಠಗಳು ಯಾವೆಲ್ಲ ದೇವಸ್ಥಾನಗಳಲ್ಲಿದೆಯೋ ಅಂದ್ರೆ ಒಟ್ಟು 8 ಶಕ್ತಿ ಪೀಠ ಇದೆ ಅಂತ ಹೇಳಲಾಗುತ್ತೆ. ಅದೆಲ್ಲ ಕೂಡ ಸತೀ ದೇವಿಯ ಎಲ್ಲಾ ಶಕ್ತಿ ಪೀಠಗಳ ಅಂಗರಕ್ಷಕನಾಗಿ ಕಾಲಭೈರವೇಶ್ವರ ಅಲ್ಲಿ ನೆಲೆಸಿರ್ತಾರೆ. ಕಾಲಭೈರವೇಶ್ವರನನ್ನ ಕ್ಷೇತ್ರಪಾಲಕ ಅಥವಾ ಕಾವಲುಗಾರ ಅಂತ ಕರೆಯಲಾಗುತ್ತೆ. ಅಂದ್ರೆ ಆ ಕ್ಷೇತ್ರದ ಸಂರಕ್ಷಣೆ ಮಾಡೋದು ಕಾಲಭೈರವೇಶ್ವರ. ನಮ್ಮ ಜೀವನದಲ್ಲಿ ಬರುವಂತ ಯಾವ್ಯಾವ ರೀತಿ ಸಮಸ್ಯೆಗಳಿಗೆ ಪೂಜೆಯಿಂದ ದೀಪಾರಾಧನೆಯಿಂದ ಪರಿಹಾರ ಸಿಗುತ್ತೆ ಅನ್ನೋದನ್ನ ಈ ವಿಡಿಯೋ ಮೂಲಕ ನಾನು ನಿಮ್ಗೆ ತಿಳಿಸ್ತಾ ಇದ್ದೀನಿ. ಇನ್ನು ದೇವಸ್ಥಾನದಲ್ಲಿ ಕಾಲಾಷ್ಟಮಿ ದಿನ ವಿಶೇಷವಾದ ಪೂಜೆಗಳನ್ನ ಮಾಡ್ತಾರೆ. ಹಂಗಾಗಿ ಯಾರೇ ಆದ್ರೂ ಅಷ್ಟಮಿ ಪೂಜೆನ ಶುರು ಮಾಡ್ಬೇಕು ಅಂತ ಅನ್ಕೊಂಡಿದ್ರೆ ಈ ದಿನದಿಂದ ಶುರು ಮಾಡ್ಬೋದು, ಅಥವಾ ಒಂದೇ ಒಂದು ದಿನದ ಮಟ್ಟಿಗಾದ್ರೂ ನೀವು ಮಾಡ್ಕೋಬಹುದು. ಒಂದೇ ಮಾತಲ್ಲಿ ಹೇಳ್ಬೇಕು ಅಂತ ಅಂದ್ರೆ ಒಬ್ಬ ಮನುಷ್ಯನ ಟೈಮು ಎಷ್ಟು ಕೆಟ್ಟದಾಗಿರುತ್ತೋ ಆ ಕಾಲಭೈರವನ ಆರಾಧನೆಯಿಂದ ಒಳ್ಳೆ ರೀತಿಯಲ್ಲಿ ಬದಲಾಗುತ್ತೆ. ಕಾಲಭೈರವೇಶ್ವರನನ್ನ ಕಾಲದ ಅಧಿಪತಿ ಅಂದ್ರೆ ವಿಧಿಯ ಬರಹವನ್ನ ಬದಲಾಯಿಸುವಂತ ಶಕ್ತಿ ಇರೋದು ಕಾಲಭೈರವೇಶ್ವರಿಗೆ ಮಾತ್ರ. ಹಾಗಾಗಿ ಇವರ ಪೂಜೆಯ ಸರಳವಾದ ವಿಧಾನವನ್ನ ಮನೆಯಲ್ಲಿ ಯಾವ ರೀತಿ ಮಾಡ್ಕೋಬೇಕು ಅಂತ ತಿಳಿಸ್ತಾ ಇದ್ದೀನಿ. ಇದೇ ಬುಧವಾರ 12ನೇ ತಾರೀಕು ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡಿಕೊಂಡು ಯಥಾಶಕ್ತಿ ಪೂಜೆಗೆ ಸಿದ್ಧತೆಯನ್ನ ಮಾಡ್ಕೊಳ್ಳಿ. ಕಾಲಭೈರವನ ದೇವಸ್ಥಾನದಲ್ಲಿ ಒಂದೊಂದು ಸಮಸ್ಯೆಗೆ ಒಂದೊಂದು ರೀತಿಯ ದೀಪಾರಾಧನೆಗಳನ್ನ ಮಾಡ್ತಾರೆ. ಅದಕ್ಕೋಸ್ಕರ ನೀವು ಇದ್ರ ಬಗ್ಗೆ ದೇವಸ್ಥಾನದಲ್ಲಿ ಮಾಹಿತಿನ ತಿಳ್ಕೊಳ್ಳೋದು ತುಂಬಾನೇ ಒಳ್ಳೆಯದು. ಅತಿ ಮುಖ್ಯವಾಗಿ ವಾಮಾಚಾರ, ಹಣಕಾಸಿನ ಸಮಸ್ಯೆ ಅಥವಾ ಯಾವುದೇ ನಿಮ್ಮ ಕೆಲಸ ಕಾರ್ಯಗಳು ತುಂಬಾ ನಿಧಾನ ಆಗ್ತಾ ಇದ್ರೆ, ಯಾವುದೇ ಹೊಸ ಕೆಲಸ ಪ್ರಾರಂಭ ಮಾಡ್ಬೇಕು ಅಂತ ಅನ್ಕೊಂಡಿದ್ರೆ ಅಥವಾ ಆ ಕೆಲಸ ಆಗ್ತಾನೆ ಇಲ್ಲ ಅನ್ಕೊಂಡಿದ್ರೆ ಅಥವಾ ನಿಮ್ ಕೆಲಸಗಳು ಅರ್ಧಕ್ಕೆ ನಿಂತೋಗಿದ್ರೆ, ಯಾವುದೇ ಆಗಿರ್ಬೋದು, ನೀವು ಇಂಥದ್ದೇ ಅಂತ ಮಾತ್ರ ಅನ್ಕೊಳ್ಳೋದಿಕ್ಕೆ ಹೋಗ್ಬೇಡಿ. ಮದುವೆ ವಿಚಾರ ಆಗಿರ್ಬೋದು ಅಥವಾ ಸಂತಾನ ಫಲಕ್ಕೆ ಆಗಿರ್ಬೋದು, ಹಣಕಾಸಿನ ವಿಚಾರಕ್ಕೆ ಆಗಿರ್ಬೋದು, ನಿಮ್ಮ ಮನೆ ಕಟ್ಟುವಂತ ವಿಚಾರನೇ ಆಗಿರ್ಬೋದು, ನಿಮ್ಮ ಮಕ್ಕಳ ಕೆಲಸ ಕಾರ್ಯಗಳೇ ಆಗಿರ್ಬೋದು, ಯಾವುದೇ ಆಗಿರ್ಬೋದು, ಇಂಥದಕ್ಕೆಲ್ಲ ಒಂದೇ ಪರಿಹಾರ ಅಂದ್ರೆ ಕಾಮನ್ ಆಗಿ ಎಲ್ರು ಕೂಡ ಮಾಡುವಂತದ್ದೇ. ಆ ಒಂದು ದೀಪಾರಾಧನೆ ಯಾವುದು ಅಂತ ಅಂದ್ರೆ ಬೂದ್ಗುಂಬಳಕಾಯಿ ದೀಪಾರಾಧನೆ ಮಾಡ್ತಾರೆ. ಇದು ಕೂಡ ತುಂಬಾನೇ ಶ್ರೇಷ್ಠವಾದದ್ದು. ಮನೆಯಲ್ಲೂ ಕೂಡ ಮಾಡ್ಬೋದು ಅಥವಾ ದೇವಸ್ಥಾನದಲ್ಲೂ ಕೂಡ ಮಾಡ್ಬೋದು. ನೀವೇನಾದ್ರೂ ಕುಂಬಳಕಾಯಿ ದೀಪವನ್ನ ಮನೆಯಲ್ಲಿ ಹಚ್ತೀರಾ ಅಂತ ಅಂದ್ರೆ ಯಾವುದೇ ಕಾರಣಕ್ಕೂ ಮನೆ ಒಳಗಡೆ ಹಚ್ಬಾರ್ದು. ಇದನ್ನ ನೆನ್ಪಿಟ್ಕೊಳ್ಳಿ. ಮನೆ ಹೊರಗಡೆ ಅಂದ್ರೆ ಹೊಸ್ಲಿ ಇರುತ್ತಲ್ಲ, ಅಲ್ಲಿ ಕೆಳಗಡೆ ನೀವು ಕುಂಬಳಕಾಯಿ ದೀಪವನ್ನ ಹಚ್ಬೇಕು. ಕುಂಬಳಕಾಯಿನ ಮನೆ ಒಳಗಡೆ ಕೂಡ ತರಬಾರ್ದು ಅಂತ ಹೇಳ್ತಾರೆ. ಅದನ್ನ ಹೊರಗಡೆನೆ ನೀವು ಕೂತ್ಕೊಂಡು ಅಲ್ಲೇ ಕಟ್ ಮಾಡ್ಕೊಂಡು ಅಲ್ಲೇ ಅದರೊಳಗಡೆ ಇರುವ ತಿರುಳನ್ನ ಹೊರಗಡೆ ತೆಗ್ದ್ಬಿಟ್ಟು ಆ ಬೂದ್ಗುಂಬಳಕಾಯಿಗೆ ಪೂರ್ತಿ ಅರಿಶಿನ ಹಚ್ಬಿಟ್ಟು 2 ದೀಪಕ್ಕೂ, ಒಂದು ದೀಪಕ್ಕೆ 8 ಬೊಟ್ಟನ ಇಡ್ಬೇಕು, ಇನ್ನೊಂದು ದೀಪಕ್ಕೆ 8 ಬೊಟ್ಟನ ಇಡ್ಬೇಕು. ನೀವು ಇಲ್ಲಿ ಸ್ಕ್ರೀನ್ ಮೇಲೂ ಕೂಡ ನೋಡ್ತಾ ಇರ್ಬೋದು, ಅದೇ ರೀತಿನೇ ಇಟ್ಟಿರುವಂತದ್ದು. ಮೊದಲು ಕುಂಬಳಕಾಯಿಗೆ ಅರಿಶಿನದಿಂದ ಚೆನ್ನಾಗಿ ಹಚ್ಬೇಕು. ಆಮೇಲೆ ಅದ್ರ ಮೇಲೆ 8 ಬೊಟ್ಟನ್ನ ಅಂದ್ರೆ ಕುಂಕುಮದಿಂದ 8 ಬೊಟ್ಟನ್ನ ಇಡ್ಬೇಕು. ಒಂದು ಅಡಿಕೆ ಪ್ಲೇಟ್ ನ ತಗೊಳ್ಳಿ, ಅದ್ರ ಮೇಲೆ ಅಕ್ಕಿಯನ್ನ ಹಾಕ್ಬಿಟ್ಟು ಅದ್ರ ಮೇಲ್ಗಡೆ ಓಂಕಾರವನ್ನ ಬರಿಬೇಕು. 2 ಕುಂಬಳಕಾಯಿನ ಅದ್ರ ಮೇಲೆ ಇಡ್ಬೇಕು. ಅದ್ರೊಳಗಡೆ ಎಳ್ಳೆಣ್ಣೆ ಹಾಕ್ಬೇಕು ಅಥವಾ ತುಪ್ಪ ಆದ್ರೂ ಹಾಕ್ಬೋದು. ತುಂಬಾ ವಿಪರೀತ ಸಮಸ್ಯೆಗಳು ಇದೆ ಅಂತ ಅಂದ್ರೆ ಕೆಂಪು ಬತ್ತಿನ ಹಾಕ್ಬಿಟ್ಟು ದೀಪ ಹಚ್ಬೇಕು. ಈ ದಾರ ಎಲ್ಲಾ ಗ್ರಂಥಿಗೆ ಅಂಗಡಿನಲ್ಲೂ ಕೂಡ ಸಿಗುತ್ತೆ. ಕೆಂಪು ಬತ್ತಿದು ದಾರದ ಉಂಡೆ ಸಿಗುತ್ತೆ.
ಇದನ್ನ ನೀವು ಹಚ್ಚಿದ್ರೆ ತುಂಬಾನೇ ಶ್ರೇಷ್ಠವಾದದ್ದು. ಇದನ್ನ ನೀವು ಮನೆಯಲ್ಲಿ ಮಾಡೋದಾದ್ರೆ ಹೊಸ್ಲಿನ ಬಲಭಾಗಕ್ಕೆ ಒಂದು, ಎಡಭಾಗಕ್ಕೆ ಒಂದು. ಅಂದ್ರೆ ನಮ್ಮ ಹಬ್ಬ ಹರಿದಿನಗಳಲ್ಲಿ ಮಣ್ಣಿನ ದೀಪನ ಯಾವ ರೀತಿ ಹಚ್ತೀವೋ ಆ ರೀತಿ ಹಚ್ಬೋದು. ಮತ್ತೆ ಬೆಳಗ್ಗೆ ನೀವು ಮನೆಯಲ್ಲಿ ಎಲ್ರು ಕೂಡ ಎದ್ದೇಳಕ್ಕಿಂತ ಮೊದ್ಲೇ ಎದ್ದೇಳ್ಬಿಟ್ಟು ಆ ದೀಪಗಳನ್ನ ತಗೊಂಡೋಗ್ಬಿಟ್ಟು ಯಾರೂ ತುಳಿದೇ ಇರುವಂತ ಜಾಗದಲ್ಲಿ ಬಿಸಾಕ್ಬೇಕು. ಆಮೇಲೆ ಮನೆಗ್ ಬಂದ್ಬಿಟ್ಟು ನೀವು ಸ್ನಾನ ಮಾಡ್ಕೊಂಡು ಆಮೇಲೆ ನೀವು ಬೇರೆ ಕೆಲಸಗಳನ್ನ ಮಾಡ್ಕೋಬಹುದು. ನೀವು ಮನೆಯಲ್ಲಿ ಹೊಸ್ಲತ್ತಿರ ಈ ದೀಪ ಹಚ್ಚೋದಾದ್ರೆ ಅಕ್ಕಿನ ಹಾಕೊಳ್ಳೋದ್ ಬೇಡ, ಹಾಗೆ ಈ ದೀಪಗಳನ್ನ ಇಟ್ಬಿಟ್ಟು ಹಚ್ಬೋದು. ಕುಂಬಳಕಾಯಿ ದೀಪವನ್ನ ಹಚ್ಬೋದು. ನೀವು ದೇವಸ್ಥಾನದಲ್ಲಿ ಹಚ್ತೀರಾ ಅಂತ ಅಂದ್ರೆ ಒಂದು ಅಡಿಕೆ ಪ್ಲೇಟ್ ನ ತಗೊಳ್ಳಿ, ಅದ್ರ ಮೇಲೆ ಅಕ್ಕಿ ಹಾಕೊಂಡ್ಬಿಟ್ಟು ಈ ರೀತಿ ದೀಪಗಳನ್ನ ಹಚ್ಬೋದು. ಕುಂಬಳಕಾಯಿ ದೀಪ, ತೆಂಗಿನಕಾಯಿ ದೀಪ, ಈ ರೀತಿ ದೀಪಗಳನ್ನ ಹಚ್ಬೋದು. ಮದುವೆ ವಿಚಾರವಾಗಿ ಯಾರೆಲ್ಲ ಪ್ರಯತ್ನ ಪಡ್ತಾ ಇರೋರು ಈ ದಿನ ನೀವು ಕಾಲಭೈರವೇಶ್ವರನಿಗೆ ದೀಪಾರಾಧನೆ ಮಾಡಿ. ನೀವು ಮನೆಯಲ್ಲೂ ಕೂಡ ಮಾಡ್ಬೋದು ಅಥವಾ ದೇವಸ್ಥಾನದಲ್ಲೂ ಕೂಡ ಮಾಡ್ಬೋದು. ಆಶ್ಲೇಷ ನಕ್ಷತ್ರ ಇರೋದ್ರಿಂದ ಮದುವೆ ವಿಚಾರವಾಗಿ ನೀವು ಪ್ರಾರ್ಥನೆ ಮಾಡಿಕೊಂಡು ಈ ದಿನ ತೆಂಗಿನಕಾಯಿ ದೀಪನ ಹಚ್ಬೋದು. ಇನ್ನು ಈ ದಿನ ವಿಶೇಷವಾಗಿ ಮಣ್ಣಿನ ದೀಪನು ಕೂಡ ಹಚ್ಬೋದು. ತುಪ್ಪ ಹಾಕಿ ದೀಪವನ್ನ ಕಾಲಭೈರವೇಶ್ವರರಿಗೆ ಹಚ್ಬೋದು. ಮತ್ತೆ ಬೆಲ್ಲದ ದೀಪನು ಕೂಡ ಹಚ್ಬೋದು. ನಾವು ದೇವಸ್ಥಾನಕ್ಕೆ ಹೋಗೋದಕ್ಕೆ ಆಗಲ್ಲ, ಮನೆಯಲ್ಲೇ ಮಾಡ್ತೀವಿ ಅಂತ ಅಂದ್ರೆ ಮನೆಯಲ್ಲೂ ಮಾಡ್ಬೋದು. ಈ ದಿನ ಪೂರ್ತಿ ಅಷ್ಟಮಿ ತಿಥಿ ಇರುತ್ತೆ. ಕಾಲಭೈರವೇಶ್ವರರಿಗೆ ನೀವು ಯಾವ ಸಮಯದಲ್ಲೂ ಬೇಕಾದ್ರೂ ದೀಪ ಹಚ್ಬೋದು. ಅದರಲ್ಲೂ ರಾಹುಗಾಲದಲ್ಲಿ ದೀಪ ಹಚ್ಚಿದ್ರೆ ಅಂತೂ ತುಂಬಾನೇ ಒಳ್ಳೇದು. ಈ ದಿನ ರಾಹುಗಾಲದ ಸಮಯ ಯಾವುದು ಅಂತ ಅಂದ್ರೆ 12 ಗಂಟೆಯಿಂದ 1 ಗಂಟೆ 30 ನಿಮಿಷದ ತನಕ ರಾಹುಗಾಲ ಇರುತ್ತೆ. ಅಲ್ಲದೆ ಈ ದಿನ ಆಶ್ಲೇಷ ನಕ್ಷತ್ರ ಕೂಡ ಇರುತ್ತೆ. ತುಂಬಾನೇ ಶ್ರೇಷ್ಠವಾದ ದಿನ. ಇನ್ನು ಅರಿಶಿನ ಕೊಂಬಿನ ಮಾಲೆಯನ್ನ ನೀವು ದೇವಸ್ಥಾನಕ್ಕೆ ತಗೊಂಡೋಗಿ ಕೊಡ್ಬೋದು. ಕಾಲಭೈರವೇಶ್ವರ ದೇವಸ್ಥಾನ ಅಥವಾ ಶಿವನ ದೇವಸ್ಥಾನ ಅಥವಾ ಶಕ್ತಿ ದೇವತೆಯ ದೇವಸ್ಥಾನ ಅಂದ್ರೆ ಹೆಣ್ಣು ದೇವರ ದೇವಸ್ಥಾನಗಳು ಎಲ್ಲಿ ಬೇಕಾದ್ರೂ ನೀವು ಮಾಡ್ಬೋದು. ಇನ್ನು ಮನೆಯಲ್ಲಿ ನೀವು ಮಾಡ್ತೀರಾ ಅಂತ ಅಂದ್ರೆ ಬೆಳಗ್ಗೆಯಿಂದ ಮಧ್ಯಾಹ್ನ 1:30 ಒಳಗಾಗಿ ಮತ್ತೆ ಸಂಜೆ 5 ಗಂಟೆ ನಂತರ ನೀವು ಮನೆಯಲ್ಲೂ ಕೂಡ ಮಣ್ಣಿನ ದೀಪ ಅಥವಾ ಬೆಲ್ಲದ ದೀಪನ ಹಚ್ಬೋದು. 2 ಮಣ್ಣಿನ ದೀಪನ ತಗೊಳ್ಳಿ, ಅದನ್ನ ಚೆನ್ನಾಗಿ ನೆನೆಸ್ಬಿಟ್ಟು ಆಮೇಲೆ ಅದನ್ನ ಒಣಗಿಸ್ಬಿಟ್ಟು ಆಮೇಲೆ ಅದಕ್ಕೆ ಗಂಧ, ಅರಿಶಿನ, ಕುಂಕುಮವನ್ನ ಹಚ್ಬೇಕು. ಒಂದು ಪ್ಲೇಟ್ ಮೇಲೆ ಅಕ್ಕಿನ ಹಾಕಿ ಅದ್ರ ಮೇಲೆ 2 ಮಣ್ಣಿನ ದೀಪಗಳನ್ನ ಇಟ್ಬಿಟ್ಟು ಅದ್ರೊಳಗಡೆ ತುಪ್ಪ ಹಾಕಿ 2 ಬತ್ತಿನ ಇಟ್ಟು ದೀಪನ ಹಚ್ಚಿ ಪ್ರಾರ್ಥನೆ ಮಾಡ್ಕೊಳ್ಳಿ. ನಿಮ್ ಮನೆಯಲ್ಲಿ ಶಿವನ ಫೋಟೋ ಇದ್ರೆ ಫೋಟೋ ಮುಂದೆ ಇಡ್ಬೋದು, ಅಥವಾ ಶಿವಲಿಂಗ ಇಟ್ಕೊಂಡಿದ್ರೆ ಅದು ಮುಂದೆ ಕೂಡ ಇಡ್ಬೋದು. ಅಥವಾ ನೀವು ಹಾಗೆ ಕೂಡ ದೀಪನ ಹಚ್ಚಿ ಇಟ್ಬಿಟ್ಟು ನೀವು ಕಾಲಭೈರವೇಶ್ವರನನ್ನ ಸ್ಮರಣೆ ಮಾಡ್ಕೊಳ್ಳಿ. ಓಂ ಕಾಲಭೈರವೇಶ್ವರಾಯ ನಮಃ ಅಂತ 8 ಸಲ ಹೇಳ್ಕೊಂಡು ಆ ನಂತರ ಕಾಲಭೈರವಾಷ್ಟಕಂನ ಓದ್ಬೇಕು. ತುಂಬಾನೇ ಸುಲಭವಾಗಿರುವಂತ ಸ್ತೋತ್ರ ಅದು. ಒಂದ್ಸಲಿ ಓದ್ಬೋದು, ಅಥವಾ ನಿಮ್ಗೆ ಇನ್ನೂ ಸಮಯ ಇದೆ ಅಂತ ಅಂದ್ರೆ 8 ಸಲ ಕೂಡ ಓದ್ಬೋದು. ಅಥವಾ ಬೆಲ್ಲದ ದೀಪನ ಹಚ್ಬೋದು. 2 ಬೆಲ್ಲದ ಹಚ್ಚನ್ನ ತಗೊಂಡು ಇದೇ ರೀತಿನೇ ಅಕ್ಕಿನ ಹಾಕಿ ಅದ್ರ ಮೇಲೆ 2 ಬೆಲ್ಲದ ಹಚ್ಚನ್ನ ಇಟ್ಬಿಟ್ಟು ಬೆಲ್ಲದ ಹಚ್ಚಿಗೆ ಅರಿಶಿನ, ಕುಂಕುಮ ಎಲ್ಲಾ ಹಚ್ಬಿಟ್ಟು 4 ಕಡೆ ಹಚ್ಬೇಕು. ಆ ನಂತರ 2 ತುಪ್ಪದ ಬತ್ತಿಗಳನ್ನ ಇಟ್ಟು ಹೂಗಳನ್ನ ಇಡ್ಬೇಕು. ನೀವು ದೀಪ ಹಚ್ಬೇಕು, ಆರತಿ ಮಾಡ್ಬೇಕು, ಕಾಲಭೈರವಾಷ್ಟಕಂನ ಓದ್ಬೇಕು. ನೀವು ಸಂಕಲ್ಪ ಮಾಡ್ಕೊಂಡು ಇದೇ ರೀತಿನೇ ಪ್ರತಿ ಅಷ್ಟಮಿಗೂ 8 ಅಷ್ಟಮಿಗೂ ದೀಪ ಹಚ್ತೀನಿ ಅಂತ ಪ್ರಾರ್ಥನೆ ಮಾಡ್ಕೊಂಡು ನಿಮ್ಮ ಬೇಡಿಕೆ ಏನಿದೆ ಅದನ್ನ ಹೇಳ್ಕೊಳ್ಳಿ. ಖಂಡಿತವಾಗ್ಲೂ ತುಂಬಾ ಬೇಗನೆ ನಿಮ್ಮ ಬೇಡಿಕೆಗಳು ಈಡೇರುತ್ತೆ. ಯಾವುದೇ ವಿಚಾರಕ್ಕೂ ನೀವು ಪ್ರಾರ್ಥನೆ ಮಾಡ್ಕೊಂಡು ಮನೆಯಲ್ಲಿ ಈ ರೀತಿ ಮಣ್ಣಿನ ದೀಪ ಅಥವಾ ಬೆಲ್ಲದ ದೀಪ ಹಚ್ಬೋದು. ಮಣ್ಣಿನ ದೀಪ ಹಚ್ಚೋರು ಮತ್ತೆ ಅದನ್ನ ತೊಳೆದ್ಬಿಟ್ಟು ಎತ್ತಿಟ್ಕೊಂಡು ಮತ್ತೆ ನೆಕ್ಸ್ಟ್ ಅಷ್ಟಮಿಗೂ ಕೂಡ ನೀವು ಅದೇ ದೀಪನ ಹಚ್ಬೋದು. ಬೆಲ್ಲ ದೀಪ ಹಚ್ಚಿರೋ ಅಂತವ್ರು ಅಕ್ಕಿ ಬೆಲ್ಲನ ಅಂದ್ರೆ ಅಕ್ಕಿನ ನೆನೆಸ್ಬಿಟ್ಟು ನೆನೆಸಿರುವಂತ ಅಕ್ಕಿನ ಬೆಲ್ಲದ ಜೊತೆ ಮಿಕ್ಸ್ ಮಾಡ್ಬಿಟ್ಟು ಅದನ್ನ ಹಸುಗೆ ಕೊಡ್ಬೋದು. ಅಥವಾ ನೀವೇ ಮನೆಯಲ್ಲಿ ಸಿಹಿ ಪೊಂಗಲ್ನ ಮಾಡ್ಬೋದು. ಈ ದಿನ ನೈವೇದ್ಯಕ್ಕೆ ಉದ್ದಿನ ವಡೆಯನ್ನ ಮಾಡಿ ಇಡ್ಬೋದು. ಕಾಲಭೈರವೇಶ್ವರರಿಗೆ ತುಂಬಾನೇ ಇಷ್ಟವಾದ ನೈವೇದ್ಯ ಅಂತಾನೆ ಹೇಳ್ಬೋದು. ಅಥವಾ ಬಾಳೆಹಣ್ಣನ್ನು ಕೂಡ ನೀವು ನೈವೇದ್ಯವಾಗಿ ಇಡ್ಬೋದು. ಉಪವಾಸ ಮಾಡ್ಬೇಕು ಅಂತ ಯಾವುದೇ ನಿಯಮ ಏನೂ ಇಲ್ಲ. ಮತ್ತೆ ಈ ದಿನ ನಾನ್ ವೆಜ್ ಅನ್ನ ಮಾತ್ರ ತಿನ್ಬೇಡಿ, ಮನೆಯಲ್ಲೂ ಕೂಡ ಮಾಡಬೇಡಿ. 9ರ ಸಂಖ್ಯೆನಲ್ಲಿ ಅರಿಶಿನದ ಕೊಂಬನ್ನ ಕಟ್ಬೇಕು. ಅಂದ್ರೆ 9, 18, 27 ಈ ರೀತಿ ಅರಿಶಿನ ಕೊಂಬನ್ನ ತಗೋಬೇಕು. ಯಥಾಶಕ್ತಿ ತಗೊಂಡು 5 ಎಳೆ ದಾರನ ತಗೊಂಡು ಹೂ ಕಟ್ಟೋ ರೀತಿನಲ್ಲಿ ಕಟ್ತಾ ಹೋಗ್ಬೇಕು ಅಷ್ಟೇನೆ. ಈ ಒಂದು ಮಾಲೆನ ದೇವಸ್ಥಾನದಲ್ಲೇ ಕೊಡ್ಬೇಕು. ಆಮೇಲೆ ತೆಂಗಿನಕಾಯಿ ದೀಪನ ಹಚ್ಬೇಕು. ಪ್ರಯತ್ನ ಮಾಡಿ ನೋಡಿ, ಪ್ರತಿ ಕಾಲಾಷ್ಟಮಿನಲ್ಲಿ ಮಾಡ್ತಾ ಹೋಗಿ. ಅಥವಾ ತಿಂಗಳಲ್ಲಿ 2 ಅಷ್ಟಮಿ ಬರುತ್ತಲ್ವಾ, ನಿಮ್ಗೆ ಏನಾದ್ರೂ ಮಂತ್ಲಿ ಪ್ರಾಬ್ಲಮ್ ಆತರ ಏನಾದ್ರೂ ಇದ್ರೆ ನೀವು 2 ಅಷ್ಟಮಿನಲ್ಲಿ ಯಾವ್ದಾದ್ರು ಒಂದು ಅಷ್ಟಮಿನಲ್ಲಿ ಮಾಡ್ಬೋದು.
ನೀವ್ ಅನ್ಕೊಂಡಿರುವಂತ ಕೆಲಸಗಳು ಹಾಗೆ ಆಗುತ್ತೆ. ಅರಿಶಿನ ಕೊಂಬಿನ ಮಾಲೆನ ತಗೊಂಡೋಗ್ಬಿಟ್ಟು ಕೊಡ್ಬೇಕು, ತೆಂಗಿನಕಾಯಿ ದೀಪವನ್ನ ಹಚ್ಬೇಕು, ಪ್ರಾರ್ಥನೆ ಮಾಡ್ಕೊಳ್ಳಿ. ಖಂಡಿತವಾಗ್ಲೂ ನಿಮ್ಮ ಮದುವೆ ವಿಚಾರಕ್ಕೆ ಏನೇ ಸಮಸ್ಯೆ ಇದ್ರೂ ನಿವಾರಣೆ ಆಗುತ್ತೆ. ಇನ್ನು ಈ ಮಾಲೆ ಬಗ್ಗೆ, ಅರಿಶಿನ ಕೊಂಬಿನ ಮಾಲೆನ ಯಾವ ರೀತಿ ಮಾಡೋದು ಮನೆಯಲ್ಲಿ ಅಂತ ನಾನು ಆಲ್ರೆಡಿ ವಿಡಿಯೋ ಮಾಡಿ ಶೇರ್ ಮಾಡಿದ್ದೀನಿ. ಆ ಲಿಂಕ್ ನ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲೂ ಕೂಡ ಕೊಟ್ಟಿರ್ತೀನಿ, ಒಂದ್ಸಲ ಚೆಕ್ ಮಾಡಿ ನೋಡಿ. ಇನ್ನು ಇದೆಲ್ಲ ಯಾವುದು ಮಾಡೋದಿಕ್ಕಾಗಲ್ಲ, ಬೇರೆ ಬೇರೆ ರೀತಿನಲ್ಲಿ ಸಮಸ್ಯೆ ಇದೆ ಅಂತ ಅನ್ನೋರು, ಅಂದ್ರೆ ಮಂತ್ಲಿ ಪ್ರಾಬ್ಲಮ್ ಇದೆ, ನಮ್ಗೆ ಹುಷಾರಿಲ್ಲ, ಬೇರೆ ಊರಲ್ಲಿದ್ದೀವಿ ಅಂತ ಅನ್ನೋರು, ನಿಮ್ ಕಣ್ಣಿಗೆ ಕಪ್ಪು ನಾಯಿಗಳು ಏನಾದ್ರೂ ಕಾಣಿಸಿದ್ರೆ ತಿನ್ನೋದಿಕ್ಕೆ ಏನಾದ್ರೂ ಕೊಡಿ. ಅಥವಾ ಯಾವುದೇ ಬೀದಿ ನಾಯಿಗಳಿಗೂ ಕೂಡ ಅದಕ್ಕೂ ಕೂಡ ಏನಾದ್ರೂ ತಿನ್ನೋದಿಕ್ಕೆ ಕೊಡ್ಬೋದು. ಈ ತರ ನೀವು ಹಾಗೇನೆ ಅಭ್ಯಾಸ ಮಾಡ್ಕೊಳ್ಳಿ. ಪ್ರತಿ ಗುರುವಾರ, ಭಾನುವಾರ, ಅಷ್ಟಮಿನಲ್ಲಿ ಈ ರೀತಿ ಬೀದಿ ನಾಯಿಗಳಿಗೆ ತಿನ್ನೋದಿಕ್ಕೆ ಏನಾದ್ರೂ ಕೊಡುವಂಥದ್ನ ಅಭ್ಯಾಸ ಮಾಡ್ಕೊಳ್ಳಿ. ಇದರಿಂದ ಕೂಡ ನಿಮಗೆ ಕಾಲಭೈರವೇಶ್ವರನ ಆಶೀರ್ವಾದ ಸಿಗುತ್ತೆ. ಇದಿಷ್ಟು ಕೂಡ ನಾಳೆ ಕಾಲಾಷ್ಟಮಿ ಇರೋದ್ರಿಂದ ಮನೆಯಲ್ಲಿ ಯಾವ ರೀತಿ ನಾವು ದೀಪಾರಾಧನೆ ಮಾಡ್ಕೋಬಹುದು, ಮತ್ತೆ ದೇವಸ್ಥಾನದಲ್ಲಿ ಯಾವ ರೀತಿ ದೀಪಾರಾಧನೆ ಮಾಡ್ಕೋಬಹುದು ಅಂತ ತಿಳಿಸ್ಕೊಟ್ಟಿದ್ದೀನಿ. ಈ ಒಂದು ಉಪಯುಕ್ತ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಏಕೆಂದರೆ ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವಿಡಿಯೋದೊಂದಿಗೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸರ್ವೇ ಜನ ಸುಖಿನೋ ಭವಂತು.